ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲ ನನ್ನ SSC GD ಎಸ್ಪಿರೆಂಟ್ಸಿಗೆ ಎಲ್ಲರೂ ಕೂಡ ತಯಾರಿಯನ್ನು ಚೆನ್ನಾಗಿ ಮಾಡ್ತಿದ್ದೀರಿ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಜನ ಡೌಟ್ಸ್ಗಳಿದ್ದಾವೆ. ಆ ಡೌಟ್ಸ್ಗಳು ಏನಪ್ಪ ಅಂತ ಹೇಳಿಂದ ಇದರಲ್ಲಿ ನಿಮ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ನಾರ್ಮಲಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಎಷ್ಟೋ ಜನ ಡೌಟಲ್ಲಿದ್ದೀರಿ, ಆ ತಪ್ಪನ್ನು ಮಾಡಬೇಡ್ರಿ ಅಂತಲೇ ಇನ್ನೂ ಟೈಮಿಂಗ್ ಇದೆ. ಏನಪ್ಪ ಅಂತಂದ್ರೆ ಕಾಸ್ಟ್ ಸರ್ಟಿಫಿಕೇಟ್, ನಿಮ್ಮ ಕಾಸ್ಟ್ ಏನಿದೆಯಲ್ಲ, ನೀವು ಯಾವುದೇ ಒಂದು ಕಾಸ್ಟ್ನವರಿರಲಿ, ನೀವು ಇವತ್ತು 2A ಇರ್ರಿ, 2B ಇರ್ರಿ, 3rd B, ಯಾವುದೇ ಒಂದು ಕಾಸ್ಟ್, SC ST ಯಾವುದೇ ಒಂದು ಕಾಸ್ಟ್ನವ್ರು ಇದ್ದರೂ ಕೂಡ ನಿಮ್ಮ ಕಾಸ್ಟ್ ಯಾವುದು ಬರ್ತಾ 2Aದವ್ರಿಗೆ ಐತಿಯಲ್ಲ OBC ಸರ್ಟಿಫಿಕೇಟ್ ಬರ್ತಾ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ಕಂದ ನೀವೇನಾದರೂ ಅಪ್ಲಿಕೇಶನನ್ನು ಹಾಕುವಾಗ OBC ಅಂತ ಏನಾದರೂ ಮೆನ್ಷನ್ ಮಾಡಿದರೆ, OBC ಮತ್ತು EWS ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಹೇಳ್ಕಂದ ನೀವು ಅಪ್ಲಿಕೇಶನನ್ನು ಹಾಕುವಾಗ ಯಾರಾದರೂ ಮೆನ್ಷನನ್ನು ಮಾಡಿದ್ರಪ್ಪ ಅಂತಂದ್ರೆ ನಿಮಗೇನಾದರೂ ಅದರಲ್ಲಿ ಏಜ್ ರಿಲ್ಯಾಕ್ಸೇಷನ್, ನಿಮಗೆ ಏಜ್ ಕಂಪ್ಲೀಟ್ ಆಗಿ ಕೂಡ ಮುಗ್ದಿತ್ತಪ್ಪ ಅಂತಂದ್ರೆ OBC ಮೆನ್ಷನ್ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕ್ಕೊಂಡಿದ್ರಪ್ಪ ಅಂತಂದ್ರೆ ಕಂಪಲ್ಸರಿಯಾಗಿ ನಿಮ್ಮ OBC ಸರ್ಟಿಫಿಕೇಟ್ ಬೇಕು. OBC ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕಾಸ್ಟ್ ಸರ್ಟಿಫಿಕೇಟ್, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಆ ಸರ್ಟಿಫಿಕೇಟು, ಮತ್ತು SC STದವ್ರದ್ದು ಅವ್ರದ್ದು ಕೂಡ ಕಾಸ್ಟ್ ಸರ್ಟಿಫಿಕೇಟು, ಮತ್ತು EWSದವ್ರದ್ದು ಸರ್ಟಿಫಿಕೇಟು, ಅವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಯಂತ್ರನ ನಿಮ್ಗೆ ಕಾಸ್ಟ್ ಇನ್ಕಮ್ ಅಂಕಿ ಆಲ್ಮೋಸ್ಟ್ ಕನ್ನಡದ ತೆಗೆಸಿರ್ತೀರಿ. ನಮ್ಮ ಕರ್ನಾಟಕದವ್ರು ಏನಪ್ಪ ಅಂತಂದ್ರೆ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಕನ್ನಡದಾಗ ತೆಗೆಸಿರ್ತೀರಿ ಆಲ್ಮೋಸ್ಟ್. ಯಾಕಂದರೆ ಇಂಗ್ಲೀಷ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ಗೊತ್ತಿರಲ್ಲ. ನಾವು ಫಸ್ಟ್ ಆಫ್ ಆಲ್ ನಾವು ಎಜುಕೇಷನನ್ನು ಮಾಡುವಾಗ, ಯಾಕಂದರೆ ಕನ್ನಡದಾಗ ಎಲ್ಲಿ ಹೋದಲ್ಲಿ ನೀವು ಡೈರೆಕ್ಟಾಗಿ ಅವ್ರು ಇಂಗ್ಲೀಷ್ ಏನೂ ಕೇಳಲ್ಲ, ಡೈರೆಕ್ಟಾಗಿ ಕನ್ನಡದಾಗ ಅಪ್ಲಿಕೇಶನ್ ಹಾಕಿಸಿಂದ ನಿಮ್ಮ ಕಾಸ್ಟ್ ಇನ್ಕಮ್ ಕನ್ನಡದಾಗ ಇರ್ತದೆ. ಇಲ್ಲಿ ಏನು ಬೇಕಾಗುತ್ತಪ್ಪ ಅಂದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಒಳಗಡೆ ಯಾವುದೇ ಒಂದು ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ರಿ. ಇದೇ ಒಂದೇ SSC GD ಅಂತಲ್ಲ, ಪ್ರತಿಯೊಂದು MTS ಆಗಲಿ, CHSL ಆಗಲಿ, ನೆಕ್ಸ್ಟ್ ಯಾವುದೇ ಒಂದು ಡಿಫೆನ್ಸ್ ಒಳಗಡೆ ಆಗಲಿ, ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟ್ ಒಳಗಡೆ ನೀವು ಜಾಬನ್ನು ಅಪ್ಲೈ ಮಾಡ್ತಿದ್ದೀರಿ ಅಂತಂದರೆ ಕಂಪಲ್ಸರಿ ಇಂಗ್ಲೀಷ್ನಲ್ಲೇ ನಿಮ್ಮ ಡಾಕ್ಯುಮೆಂಟ್ಗಳು ಬೇಕಾಗ್ತವೆ. ಅದಕ್ಕೋಸ್ಕರ ಸಾಕಷ್ಟು ಜನ ಕಮೆಂಟನ್ನು ಹಾಕಿದ್ರಿ, ಕಾಸ್ಟ್ ಇನ್ಕಮ್ ಕನ್ನಡದಲ್ಲಿ ಬೇಕಾ ಇಂಗ್ಲೀಷ್ನಲ್ಲಿ ಬೇಕಾ? ಸೊ ಇನ್ನೂ ಟೈಮಿಂಗ್ ಇದೆ, ಇವತ್ತೇ ಹೋಗ್ರಿ ನಿಮ್ಮ ನಾಡ ಕಚೇರಿ ಕಂದಾಯ ಇಲಾಖೆಯಲ್ಲಿ ಹೋಗಿಸಿಂದ ನಿಮ್ಮ ಡಾಕ್ಯುಮೆಂಟ್ಗಳನ್ನು, ನಿಮ್ಮದೊಂದು ಫೋಟೋ, ಆಧಾರ್ ಕಾರ್ಡು, ನೆಕ್ಸ್ಟ್ ರೇಷನ್ ಕಾರ್ಡು, LC ಇವುಗಳನ್ನು ತೊಗೊಂಡು ಹೋಗಿಸಿಂದ ನಿಮ್ಮ ಸರ್ಟಿಫಿಕೇಟ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಇಂಗ್ಲೀಷ್ನಲ್ಲಿ ಹಾಕಿಸ್ಕೊಳ್ಳುವಾಗ ಕರೆಕ್ಟಾಗಿ ಹಾಕಿಸ್ಕೊಡ್ರಿ. SC STದವ್ರದ ಯಾವತ್ತೂ ಪರ್ಮನೆಂಟ್ ಆಗಿರ್ತೈತಿ. ಕಾಸ್ಟ್ ಸರ್ಟಿಫಿಕೇಟ್ ಯಾವತ್ತೂ ಲೈಫ್ ಟೈಮ್ ಇರ್ತೈತಿ. ಲೈಫ್ ಟೈಮ್ ಆಗಿ ಇರುವ ಕಾರಣದಿಂದ ನೀವೇನಾದರೂ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಸೇಮ್ ನೇಮ್ ಇದೆಯೋ ಇಲ್ಲೋ ನೋಡ್ಕೊಳ್ರಿ. ಈಗ ನಾ ಹೇಳ್ತಾನೆ ನೋಡ್ಕೊಳ್ರಿ, ಯಾವುದೇ ಪ್ರಕಾಶ್ ಭೀಮಪ್ಪ ರಾಠೋಡ್ ಅಂತ ನೇಮ್ ಇತ್ತು ಅಂತ ತಿಳ್ಕೊರಿ. ಪ್ರಕಾಶ್ ಭೀಮಪ್ಪ ರಾಠೋಡ್ ಅಂತ ನೇಮ್ ಇತ್ತಪ್ಪ ಅಂತಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಪ್ರಕಾಶ್ ರಾಠೋಡ್ ಇತ್ತಂದರೆ ಕಾಸ್ಟ್ ಇನ್ಕಮ್ಗೆ ಅಪ್ಲಿಕೇಶನ್ಗಳನ್ನು ಹಾಕಬೇಡ್ರಿ. ಯಾವ ಥರಪ್ಪ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನೇಮ್ ಯಾವ ಥರ ಇದೆ ಅದೇ ಥರನಾಗಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಬರ್ತದೆ. ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಏನಾದರೂ ತಿದ್ದುಪಡಿ ಇದ್ದರೆ ಆಧಾರ್ ಕಾರ್ಡನ್ನ ತಿದ್ದುಪಡಿ ಮಾಡಿಕೊಡ್ರಿ. ಯಾವುದೇ ಒಂದು ಡಾಕ್ಯುಮೆಂಟ್ಗಳಿರಲಿ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ನಿಮ್ಮ ನೇಮ್ ಇರ್ತೈತಿ ಅದೇ ಥರನಾಗಿ ನಿಮ್ಮ ಸ್ಪೆಲ್ಲಿಂಗ್ ಬಂತು, ಯಾವುದೇ ಒಂದು ಡೀಟೇಲ್ ಆದರೂ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ದಾಗೆ ಇರಲೇಬೇಕಾಗುತ್ತೆ. ಡಾಕ್ಯುಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಆ ಥರ ನೇಮ್ ಇತ್ತಪ್ಪ ಅಂತಂದ್ರೆ ಇವತ್ತು ಹೋಗಿ ಕಂದಾಯ ಇಲಾಖೆಯಲ್ಲಿ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಿಸ್ರಿ. ಕಾಸ್ಟ್ ಇನ್ಕಮ್ ಅರ್ಜಿಯನ್ನು ಇಂಗ್ಲೀಷ್ನಲ್ಲಿ ಹಾಕುವಾಗ ಅವ್ರು ಡೈರೆಕ್ಟಾಗಿ ಕನ್ನಡದಲ್ಲೇ ಹಾಕ್ತಾರೆ. ಕನ್ನಡದಲ್ಲಿ ಹಾಕಿಸಾಕೋಬೇಡ್ರಿ, ಇಂಗ್ಲೀಷ್ನಲ್ಲಿ ನಮಗೆ ಜಾಬ್ಗೋಸ್ಕರ ಬೇಕಂತ ಹೇಳಿಂದ ಇಂಗ್ಲೀಷ್ನಲ್ಲಿ ನೀವು ಅದನ್ನು ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಳೋದ್ರಿ. ಮೊದಲು ಯಾರಾದರೂ ಇಂಗ್ಲೀಷ್ನಲ್ಲಿ ತೆಗೆಸಿದ್ರೆ, ಸೊ ನಮ್ಮದು ಫಾದರ್ ಮದರ್ ನೇಮಲ್ಲಿ ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಏನಾದರೂ ಅಂದ್ಕೊಂಡಿದ್ರೆ, ಸೊ ಅದ್ರ ಬಗ್ಗೆ ಯಾರೋ ಡೌಟನ್ನು ಪಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆಯಾ? ಓಕೆ. ನಿಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರೆ ಇಂಗ್ಲೀಷ್ನಲ್ಲಿ ಓಕೆ. ಕನ್ನಡದವರು ಇದ್ದವರು ಕೂಡ ಈಗಾಗಲೇ ಹೋಗಿ ಇಂಗ್ಲೀಷ್ನಲ್ಲಿ ತೆಗೆಸ್ಕೊಳ್ರಿ. ನೆಕ್ಸ್ಟ್ OBC ಸರ್ಟಿಫಿಕೇಟ್ ಇಂಕಿ ನಿಮ್ಗೆ ಹೇಳಿದಾರೆ ಅವರ ಅದೊಂದು ಡೇಟ್ ಕೊಟ್ಟಿದ್ದಾರೆ, ಆ ಡೇಟಿನ ಒಳಗಡೆ ಇರ್ಬೇಕಂತ ಹೇಳಿದಾರೆ. ಆ ಡೇಟಿನ ಒಳಗಡೆ ನಿಮ್ಮ ಸರ್ಟಿಫಿಕೇಟ್ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಕಾಸ್ಟ್ ಆಯಿತು, ನಿಮ್ದು ಡೀಟೇಲ್ ಅಂತ ಡಾಕ್ಯುಮೆಂಟ್ಗಳಾಯಿತು. ಆಧಾರ್ ಕಾರ್ಡನ್ನು ಯಾರಾದರೂ ತಿದ್ದುಪಡಿ ಮಾಡಿಸಿರಲಿಲ್ಲಪ್ಪ ಅಂತಂದ್ರೆ ಈಗಾಗಲೇ ತಿದ್ದುಪಡಿಯನ್ನು ಮಾಡಿಸ್ಕೊಡ್ರಿ. SSLC ಮಾರ್ಕ್ಸ್ ಕಾರ್ಡ್ನಾಗೆ ಇದ್ದ ಹಾಗೆ ನಿಮ್ಮ ಅಪ್ಲಿಕೇಶನ್ಗಳನ್ನ ಏನು ಹಾಕಿರ್ತಿರಲ್ಲ ಅದೇ ಥರ ಡೀಟೇಲ್ ಆಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿಕೊಡ್ರಿ. ಕಾಸ್ಟ್ ಸರ್ಟಿಫಿಕೇಟ್ ಆಯಿತು, SSLC ಮಾರ್ಕ್ಸ್ ಕಾರ್ಡ್ ಆಯಿತು. SSLC ಮಾರ್ಕ್ಸ್ ಕಾರ್ಡಿಗೆ ಏನು ಚೇಂಜಸನ್ನು ಮಾಡೋಕ್ಕಾಗಲ್ಲ. ಉಳಿದ ಡಾಕ್ಯುಮೆಂಟ್ಗಳನ್ನು ಆಧಾರ್ ಕಾರ್ಡು, ಕಾಸ್ಟ್ ಇನ್ಕಮ್ ಇವೆಲ್ಲ ನೀವು ಚೇಂಜಸನ್ನು ಮಾಡ್ಕೋಬೋದು. ಮತ್ತು ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಯಾರಾದರೂ ತೆಗೆಸಿರಿಲ್ಲಪ್ಪ ಅಂದ್ರೆ ಅವು ಡಾಕ್ಯುಮೆಂಟ್ಗಳನ್ನ ತೆಗೆದು ಇಟ್ಕೊಳ್ರಿ. ಫಿಸಿಕಲಿಗೆ ಹೋಗುವಾಗ ಕಂಪಲ್ಸರಿಯಾಗಿ ಕಾಸ್ಟ್ ಸರ್ಟಿಫಿಕೇಟ್ ಇಂಪಾರ್ಟೆಂಟೇ. ನಿಮ್ದು ಏನಾದರೂ ಹೈಟ್ನಲ್ಲಿ
ಕನ್ಸೆಷನ್ ಬೇಕಾದರೆ ಕಾಸ್ಟ್ ಸರ್ಟಿಫಿಕೇಟ್, ಮರಾಠ ಕಾಸ್ಟ್, ಎಸ್ ಟಿದವ್ರಿಗೆ ಇವೆಲ್ಲ ಕಾಸ್ಟ್ಗಳೇನಿದಲ್ಲ ಅದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ತೆಗೆದ ಇಟ್ಕೊಡ್ರಿ. ಇದೇ ಒಂದು ಡೌಟ್ ಇತ್ತು ನಿಮ್ಗೆ. ಈ ಡೌಟನ್ನು ಕ್ಲಿಯರಿಟಿಯನ್ನು ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದೆ. ಇನ್ನೂ ಏನಾದರೂ ನಿಮ್ಗೆ ಇದರಲ್ಲಿ ಡೌಟ್ಗಳಿದ್ರೆ, ಏನೋ ಒಂದು ಡೌಟ್ಗಳಿರಲಿ, ಆ ಸಿಸ್ಟರ್ಸ್ ಇಲ್ಲಿ ಬ್ರದರ್ ಇಲ್ಲಿ ಯಾರೂ ಕೂಡ ನೀವು ಮುಜುಗರನ ಹೋಗ್ಬೇಡಿ. ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ಗಳನ್ನು ಹಾಕ್ರಿ. ಅದಕ್ಕೆ ನಾನು 100% ಆಗಿ ರಿಪ್ಲೈ ಕೊಡೋಕ್ಕಲ್ಲ ಅಂದರೂ ಕೂಡ ಅದರದ್ದೇ ಆದಂಥ ವಿಡಿಯೋನ ಮಾಡಿ ಹಾಕ್ತೀನಿ. ವಾರದಾಗ ಒಂದು ನಿಮ್ಗೆ SSC GDಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಮಾಡ್ತಾನೆ ಇರ್ತೀನಿ. ಸೊ ಡೈಲಿ ನೋಡ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾನೆ ಇರ್ತೈತಿ. ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ, ಟೆಂಡರ್ ಬೇಸ್ ಯಾವುದೇ ಒಂದು ಜಾಬ್ಗಳಿರಲಿ, ಆ ಜಾಬ್ ನಿಮ್ಗೆ ಯೂಸ್ ಆಗ್ತಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾನೆ ಇರ್ತೀನಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ, ನಾವು ಕೊಡುವಂಥ ಇನ್ಫಾರ್ಮೇಷನ್ ನಿಮಗೆ ಏನಾದರೂ ಸರಿ ಅನಿಸಿದರೆ ಮಾತ್ರ, ನಿಮ್ಗೆ ಯೂಸ್ ಆಗ್ತಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಕೊಡ್ರಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರೆಯೋಕೋಬೇಡಿ. ವಾಟ್ಸಪ್ ಗ್ರೂಪಲ್ಲಿ, ಟೆಲಿಗ್ರಾಮಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ, ಪ್ರತಿಯೊಂದು ಗ್ರೂಪ್ನಲ್ಲಿ ಶೇರ್ ಮಾಡೋದನ್ನು ಮರೆಯೋಕೋಬೇಡಿ. ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನು ಕಾಣ್ತಾ ಇದ್ದಿಲ್ಲ, ಆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತಾರೆ ನಾವು ಕೊಡುವಂಥ ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರ್ತಾವೆ ಸ್ನೇಹಿತರೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.